ಬಾಗಲಕೋಟೆ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಲಾಗಿದೆ. ಸಿಂಘನ ಗುತ್ತಿಗೆಯಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೆಲಸ ಮಾಡಿದ್ರೂ ಕೂಡ ವೇತನ ಸರಿಯಾಗಿ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ನರೇಗಾ ಯೋಜನೆಯಡಿ ಕೆಲಸ ನಿರ್ವಹಿಸಿದ್ದಂತ ಗ್ರಾಮ ಪಂಚಾಯಿತಿಯ ಕಾರ್ಮಿಕರೇನಿದ್ದಾರೆ, ಆ ಗ್ರಾಮದ ಕಾರ್ಮಿಕರು ಕೆಲಸ ಮಾಡಿದ್ರೂ ಕೂಡ ಅವರಿಗೆ ಸಂಬಳ ಸಿಕ್ಕಿಲ್ಲ. ನರೇಗಾ ಯೋಜನೆಯಡಿ ಕೆಲಸ ಮಾಡಿದವರಿಗೆ ಹೀಗಾಗಿ ಗ್ರಾಮ ಪಂಚಾಯಿತಿ ಮುತ್ತಿಗೆಗೆ ಯತ್ನಿಸಿದ್ದಾರೆ. ಸುಮಾರು 800 ಜನರಿಂದ ಒಂದು ವಾರದ ಕಾಲ ಕೆಲಸ ನಡೆದಿದೆ. ಆದರೆ 370 ರೂಪಾಯಿ ಬದಲಾಗಿ 280 ರೂಪಾಯಿ ವೇತನ ಕೊಡೋಕೆ ಸಜ್ಜಾಗಿದ್ದಾರಂತೆ. ಹೀಗಾಗಿ ಕಾಯಕ ಮಿತ್ರ ಸಿಬ್ಬಂದಿ ರೇಣುಕಾ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಸಿಬ್ಬಂದಿಯನ್ನ ಹೊರ ಕಳಿಸಿ ಪಂಚಾಯಿತಿಗೆ ಬೀಗ ಹಾಕಿದ್ದಾರೆ ಗ್ರಾಮಸ್ಥರು. ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಮನಿಸಬಹುದು ನೀವು. ಸಿಬ್ಬಂದಿಯವರನ್ನ ಕಾಯಕ ಮಿತ್ರ ಅಮಾನತು ಮಾಡುವ ಈ ಮೇಲ್ಕಾಂಶ ನರೇಗಾ ಸಮಸ್ತ ಕಾರ್ಯಕ್ರಮ ನಮ್ಮ ಪಂಚಾಯತ್ ಕಾಯಕ ಮಿತ್ರರಾದ ಶ್ರೀಮತಿ ರೇಣುಕಾ ಸುಬ್ಬಣ್ಣವರು ಕಾರ್ಯನಿರ್ವಹಿಸಿದ್ದು ಅವರ ಕೆಲಸದ ಅಧಿಕಾರ ಬಳಕೆ ದಿನಗೂಲಿ ಬದಲಾವಣೆ ಮೇಲಾಧಿಕಾರಿಗೆ ಮಾಹಿತಿ ಕೇಳದೆ ತಮ್ಮ ಮನಸ್ಸಿಗೆ ಬಂದಂತೆ ವರ್ತಿಸುತ್ತಾರೆ. ಮೇ ಜೂನ್ ದಿನಾಂಕಗಳಲ್ಲಿ ವ್ಯತ್ಯಾಸ ಇಂದಿನ ಅಂತ ವಿಜಯರಂತ ಅಧಿಕಾರಿಗಳು BFT ಅವರ ವರ್ತನೆ ಲೈವ್ ಹೊಡೆದಿಲ್ಲ. ಮಾತಾಡ್ರಿ ಮುಂದೆ ಮಾತ್ರ ಅವ್ರು ಏನೇ ಮಾಡಿದ್ರಿ, ಅವ್ರು ಏನ್ ಮಾಡ್ಯಾರ? ಇದಕ್ಕೆ ಯಾರ ಕಾರಣ? ಇದಕ್ಕೆ ಯಾರ ಕಾರಣ? ಇದಕ್ಕೆ ಯಾರ ಕಾರಣ? ಇದೆಲ್ಲ ಮಾಡಿದ್ದು ಯಾರು? ಯಾರ್ಯವರು? ಇವ್ರ ಇವ್ರು ಮತ್ತ ನೋಡಿ, ಸದ್ಯ ಪ್ರತಿಭಟನಾ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ PDO ಭರವಸೆ ಕೊಟ್ಟಿದ್ದಾರಂತೆ, 2 ದಿನಗಳ ಒಳಗಾಗಿ ಸಭೆ ಕರಿತೀವಿ, ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ. ಈ ಭರವಸೆ ಕೊಟ್ಟ ನಂತರ ಗ್ರಾಮಸ್ಥರು ಪ್ರತಿಭಟನೆ ನಿಲ್ಲಿಸಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಕೂಡ ಗೊತ್ತಾಗ್ತಾ ಇದೆ. ನೋಡಿ, 800 ಜನರು ನರೇಗಾ ಯೋಜನೆಯಡಿ ಕೆಲಸ ಮಾಡಿದ್ದಾರೆ. ಅಂದರೆ 100 ದಿನಗಳ ಕಾಲ ನರೇಗಾ ಯೋಜನೆಯಡಿ ಕೆಲಸವನ್ನು ಕೊಡಲಾಗುತ್ತೆ. ಆದರೆ ಇಲ್ಲಿ 370 ರೂಪಾಯಿ ಸಂಬಳ ಕೊಡಬೇಕಾಗಿತ್ತು, 280 ರೂಪಾಯಿ ಕೊಡ್ತೀವಿ ಅಂತೇಳಿ ಕಾಯಕ ಮಿತ್ರ ಸಿಬ್ಬಂದಿ ಹೇಳಿದಾರಂತೆ. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಅಲ್ಲಿ 190 ರೂಪಾಯಿ ಕಡಿಮೆ ಬೀಳುತ್ತೆ. ಆ ಕಾರಣಕ್ಕಾಗಿ ಅಲ್ಲಿನ ಕಾರ್ಮಿಕರೇನಿದ್ದಾರೆ, ನರೇಗಾ ಯೋಜನೆಯಡಿ ಕೆಲಸ ಮಾಡಿದವರು ಎಲ್ಲರೂ ಕೂಡ ಗ್ರಾಮ ಪಂಚಾಯತಿಗೆ ಬಂದು ಮುತ್ತಿಗೆ ಹಾಕಿದ್ದಾರೆ. ಬೀಗ ಜಡಿದು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಸದ್ಯ ಈಗ PDO ಭರವಸೆ ಕೊಟ್ಟಿದ್ದಾರಂತೆ, ಸಮಸ್ಯೆ ಬಗೆಹರಿಸ್ತೀವಿ ಅಂತ. ಈ 190 ರೂಪಾಯಿ ಕಾರ್ಮಿಕರಿಗೆ ಹೋಗಬೇಕಾಗಿರುವಂಥ 190 ರೂಪಾಯಿ ಇವ್ರು ತಿನ್ನುವಂಥ ಅವಶ್ಯಕತೆ ಏನಿದೆ ಅಂತ ಇಲ್ಲಿ ನರೇಗಾ ಯೋಜನೆಯಡಿ ಅಂದರೆ ಸರ್ಕಾರದಿಂದ ಬರುವಂಥ ಹಣ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್. 370 ರೂಪಾಯಿ ಒಬ್ಬರಿಗೆ ತಲಾ ಸಂಬಳವನ್ನು ಕೊಡಬೇಕಾಗುತ್ತೆ, 280 ರೂಪಾಯಿ ಅಂತ ಇವ್ರು ಹೇಳ್ತಿದ್ದಾರೆ. ಅದರಲ್ಲೂ ಉಳಿಸುವಂಥ ತಿನ್ನುವಂಥ ಕೆಲಸಕ್ಕೆ ಯಾಕೆ ಇವ್ರು ಮುಂದಾಗ್ತಿದ್ದಾರೆ? ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ? PDO ಏನಂದ್ರು? ನಿಜಕ್ಕೂ ಸೌಖ್ಯ ಏನಂದ್ರೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನರೇಗಾ ಯೋಜನೆಯಲ್ಲಿ ಸರಿಸುಮಾರು ಸಾಕಷ್ಟು ಕೆಲಸಗಳಾಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ, ನರೇಗಾ ಯೋಜನೆಯಲ್ಲಿ ಕೆಲಸಕ್ಕೆ ಬಂದಿರತಕ್ಕಂತ ಕೂಲಿ ಕಾರ್ಮಿಕರನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಇಲ್ಲಿಯ ಅಧಿಕಾರಿಗಳು ಮತ್ತು ಇಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಪಂಚಾಯಿತಿಯಲ್ಲಿ ಇರ್ತಕ್ಕಂತ PDO ಮತ್ತು ಅಲ್ಲಿಯ
ಸ್ಥಳೀಯ ಕೆಳಮಟ್ಟದ ಅಧಿಕಾರಿಗಳು ಶಾಮೀಲಾಗಿ ಈ ರೀತಿಯಾಗಿ ಏನಾದ್ರೂ ಅವರ ಒಂದು ಕೂಲಿ ಕಾರ್ಮಿಕ ಕಡಿವಾಣ ಹಾಕುವಲ್ಲಿ ನಿಟ್ಟಿನಲ್ಲಿ ಅಂದ್ರೆ ಕಡಿಮೆ ವೆಚ್ಚವನ್ನ ಕೊಟ್ಟು ಅವರು ಹೆಚ್ಚಿನ ಆದಾಯವನ್ನ ಉಳಿಸ್ಕೊಳ್ಳಿಕ್ಕೆ ಏನಾದ್ರೂ ಮುಂದಾದ್ರು ಅನ್ನೋಂತ ಪ್ರಶ್ನೆ ಇವತ್ತು ಉದ್ಭವ ಆಗಿರುವಂತದ್ದು. ಸರಿಸುಮಾರು ಇಳಕಲ್ ನಗರದಲ್ಲಿ ಈ ಹಿಂದೆ 2 ದಿನಗಳ ಹಿಂದೆ ಅಷ್ಟೇ ಒಬ್ಬ ಮಂಗಳಿಯ ಒಂದು ವೇಷವನ್ನ ಧರಿಸಿ ಏನು ಗಂಡಸನೇ ಏನು ಮಹಿಳೆಯ ರೂಪವಾಗಿರ್ತಕ್ಕಂಥ ವೇಷ ಧರಿಸಿ ಫೋಟೋನ ಆಧರಿಸುವಂತ ಉದಾಹರಣೆಗಳು ಇರುವಂತದ್ದು. ಅಂಥದ್ರಲ್ಲಿ ಕೂಡ ಇದೇ ರೀತಿಯಾಗಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂತದ್ದು. ಎಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಕೂಲಿ ಕಾರ್ಮಿಕರಿಗಾಗಿ ಕೆಲಸವನ್ನ ಸದುಪಯೋಗಗೊಳಿಸಬೇಕು. ಸರ್ಕಾರದಲ್ಲಿ ಇರ್ತಕ್ಕಂಥ ವೆಚ್ಚವನ್ನ ಕೂಲಿ ಕಾರ್ಮಿಕರಿಗೆ ನೀಡಿ ಅವರ ಕೂಲಿಯನ್ನ ಉಳಿಸ್ಬೇಕು. ಅವರಿಗೆ ಕೂಲಿಯನ್ನ ಕೊಟ್ರೆ ಇಲ್ಲಿಯ ಜನರ ಒಂದು ಕೂಲಿ ಕಾರ್ಮಿಕರು ಬೇರೆ ಎಡೆಗೆ ಗೋವಾ ಮತ್ತು ಮಹಾರಾಷ್ಟ್ರ ಮೂಲಗಳಿಗೆ ಹೋಗುವಂತ ಕೆಲಸ ನಿಲ್ಲತ್ತೆ ಅನ್ನೋ ಒಂದು ಉದಾಹರಣೆ ಏನು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಅದರಲ್ಲೂ ಕೂಡ ಗಾಂಧಿಯ ಒಂದು ಈ ಹಿತ ಯೋಜನೆಗಾಗಿ ನೀಡಿರ್ತಕ್ಕಂಥ ಈ ಫಲಾನುಭವಿಗಳಿಗೆ ಸಾಕಷ್ಟು ತೊಂದರೆ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನ ಒಂದ್ ಕಡೆ ನೀಡ್ತಿರುವಂತದ್ದು. ಅಂದ್ರೆ 320 ರೂಪಾಯಿ ಅಂದ್ರೆ ಸರಿಸುಮಾರು 1200 ಕೂಲಿ ಕಾರ್ಮಿಕರು ಕಾರ್ಡ್ಗಳು ಇರುವಂತದ್ದು. ಅದರಲ್ಲಿ 800 ಒಂದು ವಾರದಿಂದ ಕೂಲಿ ಕೆಲಸವನ್ನ ನಿರ್ವಹಣೆ ಮಾಡ್ತಿರುವಂತದ್ದು. ಆದ್ರೆ 370 ಬದಲಾವಣೆ ಮಾಡಿ 280 ವೇತನವನ್ನ ನೀಡ್ತಿದ್ದೀರಿ ಅಂತಕ್ಕಂತ ಮಾಹಿತಿಯನ್ನ ಅಲ್ಲಿಯ ಸ್ಥಳೀಯ ಕೂಲಿ ಕಾರ್ಮಿಕರು ರೇಣುಕಾ ಎಂಬುವರ ವಿರುದ್ಧ ಒಂದು ಘೋಷಣೆಯನ್ನ ಕೂಗುತ್ತಾ ಅಲ್ಲಿ ಪಂಚಾಯತಿ ಕೀಲಿ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಅದಕ್ಕ ಸಂಬಂಧಪಟ್ಟಂತೆ ಮತ್ತು ಅಲ್ಲಿ PDO ಸ್ಥಳಕ್ಕೆ ಬಂದು ಇದರಲ್ಲಿ ಯಾರೇ ಇದ್ರು ಕೂಡ ಅದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡ್ತೇನೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ಪಂಚಾಯತಿ PDO ಶೇಖರ್ ಒಂದು ಸಭೆಯ ಒಂದು ತಿಳುವನ್ನಗೊಳಿಸುವಂತ ಕೆಲಸವನ್ನ ಮಾಡ್ತಾರೆ. 2 ದಿನಗಳಲ್ಲಿ ನಿಮ್ಮ ಏನು ಸಂಬಂಧಪಟ್ಟಂತ ಕೂಲಿ ಇರತ್ತೆ ಆ ಕೂಲಿಯನ್ನ ನಾವು ಒದಗಿಸ್ತೀವಿ ಅನ್ನುವಂತ ಮಾಹಿತಿಯನ್ನ ಅಲ್ಲಿಯ PDO ಅಲ್ಲಿಯ ಕೂಲಿ ಕಾರ್ಮಿಕರಿಗೆ ಏನು ಧರಣಿಯನ್ನ ಹಿಂತೆಗೆದುಕೊಡಿ, ಇದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡ್ತೇನೆ. ಅಲ್ಲಿ ಸ್ಥಳೀಯವಾಗಿ CO ಶಶಿಧರ್ ಕೊರಿಯರ್ ಅವರಿಗೆ ಕೂಡ ಮಾಹಿತಿಯನ್ನ ಕೊಟ್ಟು ಅವರ ಜೊತೆಗೆ ಮಾತುಕತೆ ಮಾಡಿ ಇವರಿಗೆ ಕೂಲಿ ಎಷ್ಟಿದೆ ಅಷ್ಟನ್ನೇ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ಕೂಡ ಅಲ್ಲಿಯ PDO ಅವರು ಕೂಡ ಗ್ರಾಮಸ್ಥರಿಗೆ ಸಹಕರಿಸುವಂತೆ ಹೇಳಿರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಗುರು ಮಾಹಿತಿಗೆ. ನಾನು ಇಂಜಿನಿಯರ್ ಅಲ್ಲ, ನಾನು ಪೇಮೆಂಟ್ ಮಾಡಲ್ಲ. ಇಲ್ಲಾಡ್ರಿ ಏನಾಗಲ್ರಿ ಇಲ್ಲಾಡ್ರಿ ಮಾಡ್ರಿ ಇಲ್ಲ ನೋಡಿ ಸಮಿತಿ ಪಂಚಾಯತ್ ಐತಿ ನೋಡ್ರಿ ದಾನದ ಎಮ್ಮೆ ಕಟ್ಬೇಕು ನೋಡಿ ಇಲ್ಲಿ